ಚುನಾವಣೆ ಮಾಡೋದಲ್ಲ, ಇದು ಭಾವನಾತ್ಮಕ ಇಷ್ಟ ತಗೊಂಡು ವೋಟ್ ಮಾಡೋಂಥದ್ದಲ್ಲ. ದೇಶದ ಸಮಗ್ರತೆ, ದೇಶದ ಅಭಿವೃದ್ಧಿ, ನಿರುದ್ಯೋಗ ಸಮಸ್ಯೆ, ರಾಜ್ಯದ ದೇಶದ ಅಭಿವೃದ್ಧಿ ಇವೆಲ್ಲವನ್ನೂ ಕೂಡ ಇಟ್ಕೊಂಡು ಕೆಲಸ ಮಾಡಬೇಕು. ಎಲ್ಲರೂ ಒಟ್ಟಿಗೆ ತಗೊಂಡೋಗ್ಬೇಕು. ಭಾರತ ಒಂದು ಐಕ್ಯತೆಯಾದಂಥ ರಾಷ್ಟ್ರ. ಐಕ್ಯತೆ ಉಳಿಸ್ಕೊಂಡು ಹೋಗಿ ಎಲ್ಲ ಯಾರು ಕೆಲಸ ಮಾಡ್ತಾರೆ ಅಂಥವ್ರಿಗೆ ಜನಗಳು, ಯುವಕರು ಎಲ್ಲರೂ ಕೂಡ ಸಪೋರ್ಟನ್ನು ಮಾಡಬೇಕಾಗ್ತದೆ. ಕಾಂಗ್ರೆಸ್ ಇಂದಾನೆ ನಮಗೆ ತುಂಬಾ ಸಹಾಯ ಬಂದಿದೆ. ಅವರು ಬಂದ್ಬಿಟ್ಟು ನಮಗೆ ಹಾಸ್ಪಿಟಲ್ಗಾಗಲಿ ಊಟಕ್ಕಾಗಲಿ ನಾವು ಕಾಂಗ್ರೆಸ್ಗೆ ವೋಟ್ ಮಾಡಿದಾಗ ಏನು ಕಷ್ಟ ಬಂದಿಲ್ಲ. ಬಡವರಿಗೆ ತುಂಬಾ ಸಹಾಯ ಮಾಡಿದ್ದಾರೆ. ಕೈ ಇದ್ರೇನೆ ಅನ್ನ, ತಾಮ್ರೆ ಹೂ ನೋಡಕ್ಕೆ ಚಂದ ಇರುತ್ತೆ, ಆದ್ರೆ ಅದರಿಂದ ಏನು ಯೂಸ್ ಇಲ್ಲ. ಕೈ ಇಂದಾನೆ ಉಪಯೋಗ ಆಗೋದು. ಕೈಗೆ ಬೆಂಬಲ ಕೊಡಿ. ಪಂಚ ಗ್ಯಾರಂಟಿಗಳನ್ನು ಕೊಟ್ಟು ನಮ್ಮ ಕರ್ನಾಟಕ ಸರ್ಕಾರ 136 ಸೀಟನ್ನು ಹೆಣ್ಣು ಮಕ್ಕಳು, ಅನ್ನದಾತರು, ಬಸ್ ಫ್ರೀ, ಕರೆಂಟ್ ಫ್ರೀ, ಅಕ್ಕಿ ಫ್ರೀ, ಅಕ್ಕಿ ಭತ್ತೆ, ಈಗ ಹಲವಾರು 5-6 ಸಾವಿರದಿಂದ ಒಬ್ಬ ಬಡ ಮಹಿಳೆಗೆ ಪ್ರತಿನಿತ್ಯ ಬರುತ್ತೆ. ತಿಂಗಳಿಗೊಮ್ಮೆ ಆಗ್ತಾ ಇದ್ದಾರೆ. ರೆಗ್ಯುಲರ್ ಆಗಿದೆ 6-7 ತಿಂಗಳಿಂದ. ಇದರಿಂದ ನಮ್ಮ ಬಡ ಜನತೆ, ನಮ್ಮ ಬಡ ಸರ್ಕಾರದಲ್ಲಿ ನಮ್ಮ ಬಡ ಜನತೆಗೆ ಒಳ್ಳೇದು ಮಾಡಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ, DK ಅಣ್ಣನ ಸರ್ಕಾರ. ಇವರಿಗೆ ನಮ್ಮ ಉಸಿರಿನವರೆಗೂ ಇವರನ್ನ ಗೆಲ್ಲಿಸಿ ಕರ್ನಾಟಕ ಸೇವೆ ಮಾಡೋದಕ್ಕೆ, ನಮಗೆ ಒಳ್ಳೇದು ಮಾಡೋದಕ್ಕೆ ಗೆಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ದೀನಿ. ಪಂಚ ಗ್ಯಾರಂಟಿ. Be a good leader, managing all so many schools so well. He will obviously have a plan and he will work it on that, and there will be definitely development in it. So that is the reason why we all are here for him. He is already an educationist, so he will definitely work on it. So I don't think so we need to tell anything for him. He already has a big vision for our Muslim women and all other things. He is already doing a lot for women, because all the schools he is giving a lot of job opportunities to women, and they feel safe and secure. People are working for him for 21 years, 22 years. So and चुनिए मंसूर अली खान सर को और वो डाल देंगे बैंगलोर में जान. Mansoor Ali Khan, Congress. ವೋಟ್ ಮಾಡಕ್ಕೆ ಬಂದಿದ್ದೀವಿ ನಾವು. ವೋಟ್ ಮಾಡಿದ್ರೆ ವೋಟ್ ಮಾಡಕ್ಕೆ ಬಂದಿದ್ದೀವಿ. ಇಲ್ಲ ಸಪೋರ್ಟ್ ಮಾಡಕ್ಕೆ ಬಂದಿದ್ದೀವಿ. ಮೂರು ಬಾರಿ ಗೆದ್ದಿದ್ದಾರೆ, 4ನೇ ಬಾರಿ ಬಂದು ನಿಂತವ್ರೆ. ಇನ್ನೂವರೆಗೂ ಯಾವ ರೋಡು ಸರಿಯೋಗಿಲ್ಲ. ಅವ್ರ ಸ್ಕೀಮಿಂದ ಯಾವುದು ಏನು ಮಾಡಿಕೊಟ್ಟಿಲ್ಲ. ಇನ್ಮೇಲೆ ಬಂದು ಅವ್ರು ಏನು ತಾನೇ ಮಾಡ್ತಾರೆ. ಖಂಡಿತ ನೋಡಿದ್ವಿ. ಇನ್ನವರೆಗೂ ನಮ್ಮ ಕ್ಷೇತ್ರ, ಇಲ್ಲಿ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಅಲ್ಲಿ ಮುಂದೇನೂ ಯಾವುದೋ ಒಂದು ಅಭ್ಯರ್ಥಿ ಕೆಲಸನೂ ಮಾಡಿಕೊಟ್ಟಿಲ್ಲ. ಇನ್ನವರೆಗೂ ಅವರು ಏರಿಯಾ ಬಗ್ಗೆನೇ ಬಂದಿಲ್ಲ. ಎಲೆಕ್ಷನ್ ಬರ್ತಾರೆ, ಗೆಲ್ತಾರೆ, ಹೋಗ್ತಾರೆ, ಅವ್ರು ಆರಾಮಾಗಿ ಇರ್ತಾರೆ ಅಷ್ಟೇ. ಅಂತೂ ಇನ್ನವರೆಗೂ ಯಾವುದು ಜನಕ್ಕೆ ಏನು ಕಷ್ಟ ಸುಖ ಇನ್ನು ಯಾರಿಗೂ ಸರಿ ಮಾಡಿಕೊಟ್ಟಿಲ್ಲ. ಸುಮಾರು 40 ವರ್ಷದಿಂದ ಚಾಮರಾಜಪೇಟೆನಲ್ಲೇ ಇದ್ದೀನಿ. ಈ ಸಲ ಲೋಕಸಭಾ ಚುನಾವಣೆಗೆ PC ಮೋಹನ್ ಅವರಿದ್ದಾರೆ. ಕಾಂಗ್ರೆಸ್ಸಿಗೆ ಜಮೀರ್ ಅಹ್ಮದ್ ಅವರ ಸಪೋರ್ಟಿಂದ ನಿಂತಿರುವಂಥ ಮನ್ಸೂರ್ ಅಲಿ ಖಾನ್ ಅವರು ನಿಂತಿದ್ದಾರೆ. ಏನಂದರೆ PC ಮೋಹನ್ ಅವರು ಯಾವುದೇ ದಿನ ಈ ಚಾಮರಾಜಪೇಟೆ ಕ್ಷೇತ್ರಗಳ ಜನರಿಗೆ ಪರಿಚಯನೇ ಮಾಡ್ಕೊಂಡಿಲ್ಲ. ಸುಮಾರು 190% ಜನ ಅವ್ರ ಮುಖಾನೇ ನೋಡಿಲ್ಲ. ಹೇಳಬೇಕಂದ್ರೆ ಅವರು ಯಾವತ್ತೂ ರಸ್ತೆಗಿಳಿದು ಜನರ ಕಷ್ಟ ಸುಖಗಳಿಗೆ ಸ್ಪಂದನೆ ಕೊಟ್ಟಿಲ್ಲ. ಹಾಗಾಗಿ ಅವರು 3 ಬಾರಿ ನಿಂತು ಗೆದ್ದಿದ್ದಾರೆ. 4ನೇ ಸಲ ಅವರು ಚುನಾವಣೆಗೆ ನಿಲ್ತಾ ಇದ್ದಾರೆ. ಈ ಸಲ ಬೇರೆ ಅಭ್ಯರ್ಥಿಗೆ ಒಂದು ಚಾನ್ಸ್ ಕೊಟ್ಟು ಹೊಸಬರನ್ನು ಪ್ರೋತ್ಸಾಹ ಕೊಡಬೇಕು ಅನ್ನೋದು ನಮ್ಮ. PC ಮೋಹನ್ ಅವರು ವಿನ್ ಆಗಿದ್ದು ಏನು ಪ್ರಯೋಜನ? ಜನರು ಗೊತ್ತಿದ್ರೆ ಆಗಿಬಿಟ್ರು, ಏನೋ ಬರಲಿ ಅಂದ್ಬಿಟ್ಟು. ಅವ್ರು ಬಂದು ಏನು ಪ್ರಯೋಜನ ಇಲ್ಲ. ಅವ್ರು PC ಮೋಹನ್ ಬಂದು ಒಂದು ಸತಿ ಏರಿಯಾಗ ಬಂದಿಲ್ಲ, ಒಂದು ಕೆಲಸ ಮಾಡಿಲ್ಲ. ಅವ್ರು ಬಂದಿದ್ದೇ ವೇಸ್ಟು. ಇನ್ನೊಂದು ಓಟ್ ಕೇಳುವಾಗ ಏನಂತ ಕೇಳ್ತಾರೆ? ಕೆಲಸ ಮಾಡಿದ ಅಂತ ಕೇಳ್ತಾರ? ಒಂದು ಕೆಲಸ ಮಾಡಿಲ್ಲ. ಜೈ ಶ್ರೀರಾಮ್ ಅಂತಾರೆ, ಕಮ್ಯುನಿಯಲ್ಲಿ ಹಿಂದೂ ಅಂತಾರೆ, ಅಷ್ಟೇ ಹೊತ್ತು ಕೆಲಸ ಯಾವುದು ಮಾಡಿಲ್ಲ. ನಮ್ಮ ಮನ್ಸೂರ್ ಅಲಿ ಖಾನು ಎಜುಕೇಟೆಡು, ಒಳ್ಳೆ ಪರ್ಸನ್ನು, ಸ್ಕೂಲ್ಗಳು ನಡೆಸ್ತವ್ರೆ, ಬಡವ್ರಿಗೆ ತುಂಬ ಹೆಲ್ಪ್ ಮಾಡವ್ರೆ. ಮನ್ಸಿಗೆ ಒಳ್ಳೆ ಎಜುಕೇಟೆಡ್ ಪರ್ಸನ್ ತರಬೇಕಂತೀವಿ. ನಮಗೆ ಎಜುಕೇಟೆಡ್ ಬೇಕು, ಒಳ್ಳೆ ಕಾರ್ಯಕರ್ತರು ಬೇಕು. ಅವ್ರು ಶ್ರೀಮಂತ ಥರ ಆ್ಯಕ್ಟ್ ಮಾಡಲ್ಲ, ಒಳ್ಳೆ ಕಾರ್ಯಕರ್ತರ ಕೆಲಸ ಮಾಡ್ತಾರೆ. ಮನೆ ಓಟ್ ಕೇಳೋರು ಬಂದವ್ರೆ. ನಾವೆಲ್ಲ ಅವ್ರು ಇದು ಗೆಲ್ಲಿಸ್ತೀವಿ. PC ಮೋಹನ್ 15 ವರ್ಷ ಏನು ಮಾಡಿದ್ದಾರೆ? ಒಂದು ಸತಿ ಬಂದಿದ್ದಾರಾ? ಎಲೆಕ್ಷನ್ಗೋಸ್ಕರ ಬರ್ತಾರೆ, ಹೋಗ್ತಾರೆ. ಎಲೆಕ್ಷನ್ಗೂ ಬಂದಿಲ್ಲ. ಹಂಗೆ ಹಿಂದೂಸಮ್ ಅಂತ ಬಂದು ಕಮ್ಯುನಿಯಲ್ ಕ್ರಿಯೇಟ್ ಮಾಡೋದು. ಬೇರೆ ಹಿಂದೂಸಮ್ ಬಿಟ್ಟಾಗ ಅದಕ್ಕೆ ವೋಟ್ ಮಾಡೋದು. ಜನರು ಕೆಲಸ ಮಾಡೋಕ್ಕೆ ವೋಟ್ ಮಾಡ್ತಾರೆ. ಇನ್ನು ಒಂದು ಸತಿ ಬಂದರೆ ಮುಖಾನ ನಾವೆಲ್ಲ ಸೇರಿ 15 ವರ್ಷ ಕಾಣಿಸಿಲ್ಲ ಅಂದ್ಬಿಟ್ಟು ಕಂಪ್ಲೇಂಟ್ ಮಾಡೋಕ್ಕಿದ್ದೀವಿ. ಅದು ಮಿಸ್ಸಿಂಗ್ ಕಂಪ್ಲೇಂಟು. ಅಂಥವ್ರಿಗೆ ಬಂದು ಇಲ್ಲಿ ಎಲೆಕ್ಟ್ ಮಾಡಿದ್ರೆ ಏನು ಇದು ಪ್ರಯೋಜನ ಇದೆ? 3 ಸತಿ ಜನರು ಎಲೆಕ್ಟ್ ಮಾಡಿದರೆ ಸಾಕಾಗಿದೆ. ಜನರೇ ಪೆಟಪ್ ಆಗಿದ್ದಾರೆ. ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದು 1 ವರ್ಷದಲ್ಲೇ ಒಳ್ಳೆ ಸ್ಕೀಮ್ಗಳು ಕೊಟ್ಟವ್ರೆ. ಏನಿದೆ ಸ್ಕೀಮ್ಗಳು ಇಂಪ್ಲಿಮೆಂಟ್ ಮಾಡವ್ರೆ. ಇವ್ರು 15 ವರ್ಷದಲ್ಲಿ ಮೋದಿ ಅಂತಾರೆ. ಅವ್ರಿಗೆ ಓಟ್ ಕೇಳಿದ್ರೆ ಮೋದಿ ಜೈ ಶ್ರೀರಾಮ್.
ಮೋದಿ ಏನಪ್ಪ ಮಾಡವ್ರೆ? ಮೋದಿ ಬಂದು ಇಲ್ಲಿ ಕೆಲಸ ಮಾಡ್ತಾರೆ. ಮೋದಿ ಇರಲಿ, ಮೋದಿ ಏನು ಮಾಡಿದ್ದಾರೆ? 15 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು, ಕೊಟ್ಬಿಟ್ರ? 1 ಪೈಸಾ ಮನೆಗೆಲ್ಲಿ ಕೊಡ್ತೀನಿ ಅಂದ್ರು ಕೊಟ್ರ? ಕೆಲಸ ಕೊಡ್ತೀನಿ 1 ಲಕ್ಷ ಜನ ಕೊಡ್ತೀನಿ ಕೊಟ್ರ? ಏನ್ರಿ ಮಾಡೋರೆ? ಅಂಥವ್ರು ನಾವು ಮೋಸಕಾರರನ್ನ ಸೇರಿಸಿ ಏನು ಮಾಡೋದು? ಒಳ್ಳೆ ನಾವು ಜಾತಿ ಮತ ನೋಡಲ್ಲ, ಒಳ್ಳೆ ಕ್ಯಾಂಡಿಡೇಟ್ಗೆ ತಂದಿದ್ದೀವಿ, ಒಳ್ಳೆ ಎಜುಕೇಟೆಡ್ ಪರ್ಸನು, ಒಳ್ಳೆ ಕೆಲಸ ಮಾಡೋರನ್ನ ತಂದಿದ್ದೀವಿ. ಅವ್ರಿಗೆ ನಾವು ಕೆಲಸ ಮಾಡಿ 1 ಲಕ್ಷ ಮೇಲೆ ಲೀಡಿಂಗ್ ಕೊಟ್ಟು ವಿನ್ ಮಾಡ್ತೀವಿ.